ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ನಾವು ಮಾತಾಡೋಣ ಸ್ಟಾಪ್ ಲಾಸ್ ಯಾಕೆ ಹಾಕಬೇಕು, ಯಾಕೆ ಅಷ್ಟೊಂದು ಮುಖ್ಯ ಸ್ಟಾಪ್ ಲಾಸ್ ಅಂತ ತಿಳ್ಕೊಳ್ಳೋಣ. ಗುರು, ಟ್ರೇಡಿಂಗ್ನಲ್ಲಿ ಒಂದು ಬಟನ್ ಇದೆ. ಅದು ನಿನ್ನನ್ನು ಕೋಟ್ಯಾಧಿಪತಿ ಮಾಡೋದಿಲ್ಲ, ಆದರೆ ನಿನ್ನ ಕ್ಯಾಪಿಟಲ್ ಉಳಿಸಬಹುದು. ಈ ಬಟನ್ನ ಹೆಸರು ಸ್ಟಾಪ್ ಲಾಸ್. ಹೆಚ್ಚಿನ ಹೊಸ ಟ್ರೇಡರ್ಸ್ಗಳು ಒಂದು ತಪ್ಪು ಮಾಡ್ತಾರೆ. ಈ ಸ್ಟಾಕ್ ಮತ್ತೆ ಮೇಲಕ್ಕೆ ಬರಬಹುದು ಅಂತ ಸ್ಟಾಪ್ ಲಾಸ್ ಹಾಕದೇ ಕಾಯ್ತಾರೆ. ಕೆಲವೊಮ್ಮೆ ಅದು ಬರುತ್ತೆ, ಆದರೆ ಕೆಲವೊಮ್ಮೆ ಇನ್ನೂ ಕೆಳಗೆ ಹೋಗುತ್ತೆ. ಆಗ ಚಿಕ್ಕ ನಷ್ಟ ದೊಡ್ಡ ನಷ್ಟ ಆಗಿಬಿಡುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಆಗಿ ತಗೋಣ. ಒಂದು ಕಾರಿನಲ್ಲಿ ಬ್ರೇಕ್ ಇಲ್ಲ ಅಂತ ಊಹಿಸು. ರಸ್ತೆ ಖಾಲಿ ಇದ್ದರೆ ಏನೂ ಆಗಲ್ಲ. ಆದರೆ ಒಂದು ದಿನ ಏಕಾಏಕಿ ಮುಂದೆ ಲಾರಿ ಬಂದರೆ, ಬ್ರೇಕ್ ಇಲ್ಲದಿದ್ದರೆ ಅಪಘಾತ ತಪ್ಪಿಸಿಕೊಳ್ಳುವುದು ಕಷ್ಟ. ಸ್ಟಾಪ್ ಲಾಸ್ ಅಂದರೆ ಟ್ರೇಡಿಂಗ್ನ ಬ್ರೇಕ್. ಪ್ರತಿದಿನ ಅಪಾಯ ಬರಲ್ಲ, ಆದರೆ ಬಂದ ದಿನ ಅದು ನಿನ್ನ ಕ್ಯಾಪಿಟಲ್ ಉಳಿಸಲು ಸಹಾಯ ಮಾಡುತ್ತದೆ. ಒಂದು ಸ್ಟಾಕನ್ನು 100ಕ್ಕೆ ಕೊಂಡೆ ಅಂತ ಊಹಿಸು. ಫಾರ್ ಎಕ್ಸಾಂಪಲ್ ಆಗಿ ನೀನು ಮೊದಲು ನಿರ್ಧಾರ ಮಾಡ್ತೀಯ, 90ಕ್ಕೆ ಬಂದರೆ ನಾನು ಹೊರಗೆ ಬರ್ತೀನಿ. ಈ 95ನೆಯ ನಿನ್ನ ಸ್ಟಾಪ್ ಲಾಸ್. ಒಂದು ವೇಳೆ 95ಕ್ಕೆ ಬಂದರೆ ನಷ್ಟ ಅಲ್ಲಿಯೇ ನಿಲ್ಲುತ್ತದೆ. ಸ್ಟಾಪ್ ಲಾಸ್ ಇಲ್ಲದಿದ್ದರೆ 95, 90, 80 ಎಲ್ಲಿಯವರೆಗೆ ಕಾಯ್ತೀಯ? ಅದಕ್ಕೆ ಮೊದಲು ಯೋಜನೆ, ನಂತರ ಟ್ರೇಡ್. ಬಹಳ ಜನ ಏನು ಮಾಡ್ತಾರೆ ಗೊತ್ತಾ? ಸ್ಟಾಪ್ ಲಾಸ್ ಬಂದಾಗ ಅದನ್ನು ಕೆಳಗೆ ಸರಿಸುತ್ತಾರೆ. 95 ಇಟ್ಟಿದ್ರು, ಇನ್ನೂ ಸ್ವಲ್ಪ ಕಾಯ್ತೀನಿ ಅಂತ 90ಕ್ಕೆ ಮಾಡ್ತಾರೆ, ಮತ್ತೆ 85ಕ್ಕೆ ಇಡ್ತಾರೆ. ಇದು ಸ್ಟಾಪ್ ಲಾಸ್ ಅಲ್ಲ, ಇದು ಹೋಪ್ ಲಾಸ್. ಒಳ್ಳೆಯ ಟ್ರೇಡರ್ ಏನು ಮಾಡ್ತಾರೆ? ಲಾಸ್ ಆಗಲ್ಲ ಅನ್ನೋದಿಲ್ಲ, ಆದರೆ ಅವನು ಲಾಸ್ ಅನ್ನು ಚಿಕ್ಕದಾಗಿಯೇ ಇಡುತ್ತಾನೆ. ಅದು ಅವನನ್ನು ದೀರ್ಘಕಾಲ ಮಾರ್ಕೆಟ್ನಲ್ಲಿ ಉಳಿಸುತ್ತದೆ. ನೆನಪಿಟ್ಕೋ ಗುರು, ಸ್ಟಾಪ್ ಲಾಸ್ ನಿನ್ನ ಪ್ರಾಫಿಟ್ ಹೆಚ್ಚಿಸೋದಿಲ್ಲ, ಆದರೆ ನಿನ್ನ ಕ್ಯಾಪಿಟಲ್ ಅನ್ನು ಕಾಪಾಡುತ್ತದೆ. ಟ್ರೇಡಿಂಗ್ನಲ್ಲಿ ಮೊದಲು ಬದುಕು, ಆಮೇಲೆ ಗೆಲ್ಲು. ಮುಂದಿನ ವಿಡಿಯೋದಲ್ಲಿ ಟ್ರೇಡಿಂಗ್ ಸೈಕಾಲಜಿ, ಫಿಯರ್, ಗ್ರೇಡ್ ಮತ್ತು ಫೋಮೋ ಹೇಗೆ ಟ್ರೇಡರ್ನ ನಿರ್ಧಾರ ಬದಲಾಯಿಸುತ್ತವೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.